ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಿಮ್ಮ ತಂದೆಯ ಹೃದಯವನ್ನು ತಿಳಿಯಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯ ಹಿಡಿದು 12ನೇ ವಚನವರೆಗೂ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಇನ್ನು ಆತನು ಹೇಳಿದೇನೆಂದರೆ, ಒಬ್ಬನು ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿ ಕೊಟ್ಟನೆಂಬುದಾಗಿ. ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ಏನಂದ್ರೆ, ಲೂಕನದಲ್ಲಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ದೇವರ ಕಡೆ ತಿರುಗುವ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಒಂದು ಪಾಪಿ ದೇವ್ರ ಕಡೆ ತಿರುಗದೆ ಎಷ್ಟು ಸಂತೋಷ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ಕುರಿ ತಪ್ಪಂತ ದಾರಿಯಲ್ಲಿ ಈತ ನಡೀತಾ ಇದ್ದ. ತನ್ನ ಬಂದ ಹಾಗೆ ನಡೀತಾ ಇದ್ದ. ತಂದೆ ತಾಯಿಗಳ ಮಾತನ್ನ ಕೇಳದೆ ತನ್ನ ಆಸ್ತಿಗೆ, ತಂದೆ ಆಸ್ತಿನ ಕೇಳ್ತಾ ಇದ್ದ. ಅಪ್ಪ, ನನಗೆ ಹೇಗಾದ್ರೂ ಮಾಡಿ ಈ ಆಸ್ತಿ ನನಗೆ ಕೊಡು, ಅರ್ಧ ಆಸ್ತಿ ನನಗೆ ಕೊಡು, ನಾನು ಮಜಾ ಮಾಡ್ಬೋದು, ಎಲ್ಲ ಮಾಡ್ಬೋದು ಎಂಬುದಾಗಿ. ಅದೇ ತರ ಯೆಶಾಯ ಪ್ರವಾದನೆಯಲ್ಲಿ ನೋಡಿದ ಪ್ರೀತಿಯ ಮಕ್ಕಳೇ, 53ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನಾವೆಲ್ಲರೂ ಕುರಿ ತಪ್ಪಿ ದಾರಿಯಲ್ಲಿ ನಡೀತಾ ಇದ್ದೀವಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಕೂಡ ಯಾವ ರೀತಿಯಲ್ಲಿ ದಾರಿಯಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ದೇವ್ರ ಭಯಭಕ್ತಿಯಿಂದ ನಮ್ಮ ಜೀವನ ಕಳಿಬೇಕು. ದೇವರಲ್ಲಿ, ಅಪ್ಪ, ನಾನು ಏನಾದ್ರೂ ತಪ್ಪಾಗಿ ಮಾಡಕದ ನಡೀತಾ ಇದ್ರೆ ದಯಮಾಡಿ ನನಗೆ ಸರಿಪಡಿಸು ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಈಗ ಈ ಮಗನು ತತ್ವದಿಂದ ಯಾವುದೇ ಆಲೋಚನೆಗಳು ಇಲ್ಲದೆ ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಅಂತ ಹೇಳ್ತಾನೆ ನೋಡಿ, ಏನಂತ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂಬುದಾಗಿ. ಈತ ಪಾಲೆಲ್ಲ ತಗೊಂಡು ಹೊರ ದೇಶಕ್ಕೆ ಹೋಗ್ತಾನೆ. ಎಲ್ಲ ಜೊತೆಲಿ ತನ್ನ ಕೆಟ್ಟ ಕೆಲಸ ಕಾರ್ಯ ಮಾಡ್ತಾನೆ. ಆದ್ರೂ ಕೂಡ ಅಪ್ಪ ದುಃಖದಲ್ಲಿರ್ತಾನೆ. ಅಯ್ಯೋ, ನನ್ನ ಮಗ ಇನ್ನೂ ಬರಲಿಲ್ಲ ಎಂಬಂತ ದುಃಖದಲ್ಲಿದ್ದಾನೆ. ಆದ್ರೂ ಕೂಡ ಆತ ಎಷ್ಟೋ ಹಣ ಎಲ್ಲ ವ್ಯರ್ಥ ಮಾಡ್ದ. ಕೊನೆಯಲ್ಲಿ ಅಂತ ದುಃಖದಲ್ಲಿದ್ದ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಮೊದಲನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ನಾವು ದೇವರನ್ನ ಪ್ರೀತಿಸಲಿದ್ದರಲ್ಲೂ ದೇವ್ರು ನಮಗಾಗಿ ಪ್ರೀತಿಸಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಬದಲಾಗಿ ನಾವು ದೇವರನ್ನ ನಾವು ಪ್ರೀತಿಸಲಿಲ್ಲ, ಆದರೆ ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ನನ್ನ ಮಗನೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಮೊದಲನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ ನೋಡಿದಾದ್ರೆ ಪ್ರೀತಿಯ ಮಕ್ಕಳು ಅಲ್ಲಿ ಹೇಗೆ ಹೇಳ್ತಾರೆ ನೋಡಿ. ಯೋಹಾನ ಬರೆದ 4ನೇ ಅಧ್ಯಾಯ 10ನೇ ವಚನ ಏನಂದ್ರೆ ನೋಡಿ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿ ಪ್ರೀತಿ ನಿಜ ಗುಣವು ತೋರಿ ಬರುತ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಮ್ಮನ್ನು ಯಾರು ಪ್ರೀತಿಸಲು ಇರಬಹುದು, ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಹೇಳ್ತಾರೆ, ಆತ ನಮ್ಮನ್ನು ಪ್ರೀತಿಸಿ ನಮ್ಮ ಮಾರ್ಥ್ಯವನ್ನು ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜವಾಗಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ನಮ್ಮ ಮೇಲೆ ಪ್ರೀತಿ ಇದ್ದಾರೆ. ನಾವು ಆತನನ್ನು ಪ್ರೀತಿಸ್ತಾ ಇಲ್ಲ. ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸಮಯ ದೇವರನ್ನ ಕೊಡ್ತಾ ಇದೀವ ಎಂಬುದು ಬಹಳ ಮುಖ್ಯವಾಗಿದೆ. ದೇವರಲ್ಲಿ ಪ್ರೀತಿಯಿಂದ, ದೇವರೇ, ನಾನು ಕೂಡ ನಿನ್ನಲ್ಲಿ ಪ್ರೀತಿಯಿಂದ ನಾನು ನಡೀತೀನಿ. ಅಪ್ಪ, ನಿನ್ನ ಹೃದಯ ನನಗೆ ಚೆನ್ನಾಗಿ ತಂದೆ ಹಾಗೆ ನೀನು ಪ್ರೀತಿಸ್ತೀಯ. ಅಪ್ಪ, ನೀನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತೀಯ ಎಂಬುದಾಗಿ ಹೇಳುವಾಗ ದೇವರು ಎಷ್ಟೋ ಸಂತೋಷವಾಗಿದ್ರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳನ್ನು ನೋಡೋದಾದ್ರೆ ನಮ್ಮ ಜೀವಿತಲ್ಲೂ ಕುರಿ ಹಾಗೆ ದಾರಿ ತಪ್ತಾ ಇದ್ದೀವಿ. ನಮ್ಮ ಇಷ್ಟ ಬಂದ ಹಾಗೆ ಸಮಯನ ವ್ಯರ್ಥ ಮಾಡ್ತೀವಿ. ನಮ್ಮ ಇಷ್ಟ ಬಂದ ಹಾಗೆ ದೇವರಲ್ಲಿ ಬೆಳೆಯದೆ ನಮಗೆ ಏನ್ ಇಷ್ಟ ಆಯಿತೋ ಅದನ್ನೇ ನಾವು ನಡೀತಾ ಇದ್ದೀವಿ. ಆದರೆ ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ತನ್ನ ತಂದೆ ಆಸ್ತಿನ ಕೇಳಿ ಕೊನೆಯಲ್ಲಿ ಆತ ಏನು ಪಾಪದಲ್ಲಿ ಬಿದ್ದ ಎಲ್ಲ ಅಲ್ಲಿ ಹಂದಿ ಇದ್ದಂತ ಊಟ ಮಾಡಿ ತನ್ನ ಜೀವನನೇ ಕಳ್ಕೊಂಡ ಎಂಬುದನ್ನು ನೋಡ್ತೀವಿ. ತಿರುಗಿ ಎಲ್ಲ ಹಣ ಎಲ್ಲ ವ್ಯರ್ಥ ಮಾಡಿ ತಂದೆ ಹತ್ರ ಬರುವಾಗ, ತಂದೆ ನನಗೆ ತಪ್ಪಾಯ್ತು ಕ್ಷಮಿಸನ್ನು ಕೇಳುವಾಗ ಆ ರಾಜ್ಯದಲ್ಲೆಲ್ಲ ನಮ್ಮ ಮಗ ಬಂದನಂತ ಸಂತೋಷದಿಂದ ಅವನಿಗೆ ಒಳ್ಳೆ ಬಟ್ಟೆಯನ್ನು ಕೊಟ್ಟು ಅವ್ರಿಗೆ ಊರೆಲ್ಲ ಊಟ ಮಾಡಿಸಿದ್ರೆ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಹೃದಯನು ಅದೇ ತರ ಇದೆ. ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು, ನಾನು ಕೂಡ ಒಳ್ಳೆ ವ್ಯಕ್ತಿಯಾಗಿ ಜೀವಿಸ್ತೀನಿ. ನಾನು ದೇವ್ರನ್ನ ಇನ್ನೂ ಹೆಚ್ಚಿಗೆ
ಪ್ರೀತಿಸ್ತೀನಿ, ಆತನ ಮಾರ್ಗದಲ್ಲಿ ನಾನು ನಡಿತೇನೆ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಲೋದೆ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನೀನು ಒಳ್ಳೆ ದೇವರು ಅಪ್ಪ, ನಿನ್ನ ಪ್ರೀತಿಸುವಂತ ದೇವರಾಗಿದ್ದಪ್ಪ. ಹೌದೇ ಸ್ವಲ್ಪ ಯಾರು ಈ ವಿಡಿಯೋ ನೋಡ್ತಾರೋ ಮಕ್ಕಳನ್ನ ಆಶ್ವಸು, ನಿನ್ನ ಒಳ್ಳೆ ಹೆಚ್ಚಾಗಿ ಪ್ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಲೋ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತಾನೆ ಜೀವ ತಂದೆ. ಆಮೆನ್.